ನ್ಯೂಸ್ಗೆ ಸ್ವಾಗತ. ನಾನು ಶಿವಪ್ರಕಾಶ್ NPM. ಇದು ಉತ್ತರ ಕರ್ನಾಟಕದ ಜನಧನಿ. ನಮ್ಮ ಜೊತೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಸಂಜೀವ್ ರೆಡ್ಡಿ ಅವರಿದ್ದಾರೆ. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಅವರಿಗೆ ನಮ್ಮ ವಾಹಿನಿ ಪರವಾಗಿ ಅಭಿನಂದನೆಗಳು ಸರ್. ನೂತನವಾಗಿ ಅಧ್ಯಕ್ಷರಾಗಿದ್ದೀರಾ, ಇಡೀ ಜಿಲ್ಲೆಯ ಜವಾಬ್ದಾರಿ ನಿಮ್ಮ ಮೇಲಿದೆ. ಈ ಜಿಲ್ಲೆಯ ಬಿಜೆಪಿ ಸಂಘಟನೆಯಲ್ಲಿ ಏನು ಯೋಜನೆಗಳನ್ನ ನೀವು ರೂಪಿಸಿಕೊಂಡಿದ್ದೀರಿ? ಭಾರತೀಯ ಜನತಾ ಪಾರ್ಟಿ ಇದೊಂದು ವಿಶಾಲವಾದ ಸಂಘಟನೆ ಇರ್ತಕ್ಕಂಥ ಪಾರ್ಟಿ. ನಮ್ಮ ನರೇಂದ್ರ ಮೋದಿಜಿಯವರ ನಾಯಕತ್ವ ಇದೆ. ಅವರ ನೇತೃತ್ವದಲ್ಲಿ ಇಡೀ ವಿಶ್ವ ಮೆಚ್ಚಿಕೊಂಡಿರ್ತಕ್ಕಂಥ ನಾಯಕತ್ವ. ಅಂತರ ನಾಯಕತ್ವದಲ್ಲಿ ಈಗ ಒಂದು ಸಂಘಟನೆ ಮಾಡೋದು ನನಗೆ ದೊಡ್ಡ ಕೆಲಸ ಅಂತ ಅನ್ಸಲ್ಲ. ಆದರೆ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನ ಮಾಡೋದ್ರ ಮುಖಾಂತರ ಪಕ್ಷವನ್ನ ಬಲಿಷ್ಠಗೊಳಿಸ್ತೀವಿ. ನಮ್ಮ ಎದುರಿಗೆ ಕಣ್ಣೆದುರಿಗೆ ಈಗ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಈಗ ನಾವು ಕೂಡ ಪ್ರತಿ ಒಂದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಹೋಗಿ ನಮ್ಮೆಲ್ಲ ಕಾರ್ಯಕರ್ತರನ್ನ, ಮುಖಂಡರನ್ನ, ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಪಕ್ಷ ಸಂಘಟನೆ ಕುರಿತು ಚರ್ಚೆ ಮಾಡೋದು, ಸಭೆ ಮಾಡ್ತಾ ಇದ್ವಿ. ಇನ್ನು ಒಂದು ತಿಂಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ನಾವು ಭೇಟಿಯನ್ನು ನೀಡಿ ನಮ್ಮ ಈ ಸಭೆಗಳನ್ನು ನಡೆಸ್ತಾ ಇದ್ದೀವಿ. ತಾಲೂಕಾ ಅಧ್ಯಕ್ಷರಾಗಿ ಈಗಾಗಲೇ ನೀವು ಉತ್ತಮವಾದ ಕೆಲಸಗಳನ್ನು ಮಾಡಿದ್ದೀರಿ. ಹೂವಿನಹಡಗಲಿಯಲ್ಲಿ ಬಿಜೆಪಿ ಶೂನ್ಯ ಇದ್ದಂತ ಸಂದರ್ಭದಲ್ಲಿ ಶಾಸಕರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನೀವು ತೊಡಗಿಸಿಕೊಂಡಿದ್ದೀರಿ. ಆದರೆ ಇಲ್ಲಿ ಹಡಗಲಿ ತಾಲೂಕಿನ ಸ್ಥಿತಿ ಏನಾಗಿದೆ? ಬಿಜೆಪಿ ಶಾಸಕರಿದ್ದಾರೆ, ಸರ್ಕಾರ ಕಾಂಗ್ರೆಸ್ನಿದೆ. ಯಾವುದೇ ಅಭಿವೃದ್ಧಿ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ತೊಂದರೆ ಆಗಿದೆ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದ ಜನತೆಗೆ ನೀವು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಭಿವೃದ್ಧಿ ಶೂನ್ಯ ಅನ್ನೋದು ಹಡಗಲಿಗೆಲ್ಲ, ಇಡೀ ಕರ್ನಾಟಕಕ್ಕೆ ಅನ್ವಯ ಆಗುವಂತ ವಿಷಯ. ಏನು 2023ರಲ್ಲಿ ಏನು 5 ಭರವಸೆಗಳನ್ನ, ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ಲಿಕ್ಕೋಸ್ಕರ ಇಡೀ ರಾಜ್ಯದ ಅಭಿವೃದ್ಧಿಯನ್ನ 25 ವರ್ಷ ಹಿಂದಕ್ಕೆ ಹೋಗಿದೆ. ಇವತ್ತು ನಾವು ಹೇಳೋದಲ್ಲ, ಕಾಂಗ್ರೆಸ್ನ ಶಾಸಕರೇ, ರಾಜ್ಯಕ್ಕಾಗಿ ಅಂತ ಶಾಸಕರು, ಬೇರೆ ಬೇರೆ ಶಾಸಕರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥವ್ರು ಅವರು ಓಪನ್ ಆಗಿ ಮಾತಾಡ್ತಿದ್ದಾರೆ. ಅಂದರೆ ಅಭಿವೃದ್ಧಿ ಇಲ್ಲದ ಸರ್ಕಾರ ತೆಗೆದುಕೊಂಡು ನಾವೇನು ಮಾಡೋದ ಅಂತ ಪ್ರಶ್ನೆ ಆಗಿದೆ. ಇವತ್ತು ನೀವು ಕರ್ನಾಟಕದ ರಾಜ್ಯದ ಯಾವುದೇ ಕ್ಷೇತ್ರಕ್ಕೆ ಹೋಗ್ರಿ, ಇವತ್ತು ರಸ್ತೆ ಅಭಿವೃದ್ಧಿಗೆ ಒಂದು ರೂಪಾಯಿ ಇಲ್ಲ. ರಸ್ತೆಗಳು ಕೆಟ್ಟ ಹಾಳಾಗಿವೆ. ಯಾವುದೇ ಅಭಿವೃದ್ಧಿ ಯೋಚನೆಗಳ ಕೇವಲ ಗ್ಯಾರಂಟಿಯನ್ನು ಕೊಡ್ಲಿಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಆದರೆ ಹೂವಿನಹಡಗಲಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಶಾಸಕರು ಯುವಕರಿದ್ದಾರೆ ಮತ್ತು ಬಹಳಷ್ಟು ಸಂಪರ್ಕವನ್ನು ಹೊಂದಿದ್ದಾರೆ. ಅವರು ಕೇವಲ ಭಾರತೀಯ ಜನತಾ ಪಾರ್ಟಿ ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ, ಎಲ್ಲ ಒಂದು ಅವರ ಒಂದು ಸ್ನೇಹ ಬಾಂಧವ್ಯವನ್ನು ಹೊಂದಿದ್ದಾರೆ. ಅವೆಲ್ಲ ಬಾಂಧವ್ಯಗಳನ್ನ ಅವ್ರ ಸಂಪರ್ಕವನ್ನು ಬಳಸಿಕೊಂಡು ಹೆಚ್ಚು ಅನುದಾನ ತರುವಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇನ್ನೊಂದು ವಿಶೇಷವಾಗಿ ನೀವು ಗಮನಿಸಿದ್ರೆ, ನಮ್ಮ ಸುತ್ತ ಇರತಕ್ಕಂಥ 10 ವಿಧಾನಸಭಾ ಕ್ಷೇತ್ರಗಳನ್ನ ನೀವು ಗಮನಿಸಿದ್ರೆ ಎಲ್ಲ ಕಡೆಗಿಂತ ಹೆಚ್ಚು ಕೆಲಸ ಕಾರ್ಯಗಳು ನಡೀತಾ ಇರೋದು ಹೂವಿನಹಡಗಲಿ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಮೊನ್ನೆ ರೀಸೆಂಟ್ ಆಗಿ ಸಿದ್ದರಾಮಯ್ಯನವರು 16ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಅದರಲ್ಲಿ 1 ರೂಪಾಯಿ ಕೂಡ ಹೂವಿನಹಡಗಲಿ ಕ್ಷೇತ್ರಕ್ಕೆ ಅನುದಾನ ಬಂದಿಲ್ಲ. ಈಗ ನೀವು ಜನರಿಗೆ ಏನಂತ ಉತ್ತರ ಕೊಡ್ತೀರಿ? ಉತ್ತರ ಕೊಡಬೇಕಾದವರು ಕಾಂಗ್ರೆಸ್ ಸರ್ಕಾರದವರು. ಕೇವಲ ಹೂವಿನಹಡಗಲಿಗೆಲ್ಲ, ವಿಜಯನಗರ ಜಿಲ್ಲೆಗೇನೆ ಏನು 1 ರೂಪಾಯಿ ಬಂದಿಲ್ಲ. ಹಿಂದೆ ಇರ್ತಕ್ಕಂಥ ಏನು ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಕಿದ್ರು, ಆ ಜಿಲ್ಲೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಿ ಇಲ್ಲಿ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳಿಗೆ, ಕಾಮಗಾರಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿಸಿಕೊಂಡಿರುವಂಥ ಶಕ್ತಿ ಆ ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ ಮಾಡಿದ್ದಾರೆ. ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಆ ಹಿಂದಿನ ನಮ್ಮ ಪಾರ್ಟಿ ಅಂತ ಹೇಳ್ತಾರೆ, ಬೇರೆ ಪಾರ್ಟಿಗಳು ಕೂಡ ಮಾಡಿದ್ದಾರೆ. ಈ ಹಿಂದೆ ನಮ್ಮ ಸರ್ಕಾರದ ಶ್ರೀಮಾನ್ ಆನಂದ್ ಸಿಂಗ್ ಅವರು ಸಚಿವರಾಗಿದ್ದಾಗ ಯಾವ ರೀತಿಯ ಅನುದಾನವನ್ನು ಜಿಲ್ಲೆಗೆ ತಂದರು. ಹಿಂದೆ ನಮ್ಮ ಯಡಿಯೂರಪ್ಪ ಸರ್ಕಾರ ಇದ್ದಾಗ ನಮ್ಮ ಸಚಿವರಿದ್ದರು ಮತ್ತು ನಮ್ಮ ಶಾಸಕರು ಚಂದ್ರನಾಯ್ಕರು ಇದ್ದರು. ಆ ಸಂದರ್ಭದಲ್ಲಿ ಎಷ್ಟು ಯೋಜನೆಗಳಿದ್ದು ಅದು ಅಂತಂದ್ರು. ಈಗ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಈಗಿನ ಸರ್ಕಾರದ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಸ್ಥಳೀಯರಲ್ಲ, ಅವರಿಗೆ ಇಲ್ಲಿಯ ಅಭಿವೃದ್ಧಿ ಬೇಕಾಗಿಲ್ಲ. ಕೇವಲ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರೆ. ಸರ್ಕಾರದ ಪರವಾಗಿ ಪೋಸ್ಟ್ ಮ್ಯಾನ್ ಕೆಲಸ, KDP ಸಭೆಗೆ ಬರೋದು, ಧ್ವಜ